ಸಮುದ್ರ ಮಂಥನ ಕತೆ, ವಿಷ್ಣುವಿನ ಮೋಹಿನಿ ಅವತಾರ ಮತ್ತು ಅಮೃತಕ್ಕಾಗಿ ದೇವತೆಗಳ ಸಂಘರ್ಷ. ಈ ಕಥೆಯ ಮೂಲ ಸಂದರ್ಭವೇ ತ್ರೈಲೋಕ್ಯದಲ್ಲಿ ಧರ್ಮದ ತೊಡಕು. ಅಸುರರು ಶಕ್ತಿಶಾಲಿಗಳಾಗಿ ತಲೆದೂರಿದ ಕಾಲ. ದೇವತೆಗಳು ಶಕ್ತಿಹೀನರಾಗಿದ್ದರು. ಬ್ರಹ್ಮದೇವರ ನೆರವಿನಿಂದ ವಿಷ್ಣುವಿನ ಮಾರ್ಗದರ್ಶನದಲ್ಲಿ ಈ ಮಹಾಸಮುದ್ರ ಮಂಥನ ರೂಪುಗೊಂಡಿತು. ಅಧ್ಯಾಯ 1 ಶಾಪ ಮತ್ತು ಅವಮಾನ. ಆರಂಭದ ಕಿಡಿ. ಇಂದ್ರನು ಸರ್ವದಾ ವಿಜೇತನೆಂದು ಭಾವಿಸಿದ್ದನು. ಒಂದು ದಿನ ಇಂದ್ರನು ತನ್ನ ಐರಾವತ ಆನೆಯ ಮೇಲೆ ಸಂಚರಿಸುತ್ತಿದ್ದಾಗ ದುರ್ವಾಸ ಮುನಿಯು ಅಮೂಲ್ಯ ಮಾಲೆಯೊಂದನ್ನು ನೀಡಿದನು. ಆದರೆ ಇಂದ್ರನು ಅದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಮಾಲೆಯನ್ನು ಆನೆಗೆ ಹಾಕಿದನು. ಅದು ನೆಲಕ್ಕೆ ಬಿತ್ತು. ಅವಮಾನಿತನು ದುರ್ವಾಸ ತಕ್ಷಣವೇ ಶಾಪ ಹಾಕಿದನು. ಅಹಂಕಾರದ ಫಲ ಸ್ವಲ್ಪ ಸಮಯದಲ್ಲಿ ಕಾಣುವುದು. ನೀನು ಶಕ್ತಿ ಕಳೆದುಕೊಳ್ಳುವೆ. ಅಂದಿನಿಂದ ದೇವತೆಗಳ ಸ್ಥಿತಿ ಹೀನಾಯವಾಯಿತು. ಅಸುರರು ಉಬ್ಬಿನ ತಿರುಗಿನಂತಾಗಿ ದೇವಲೋಕವನ್ನು ಕಬಳಿಸಿದರು. ಅಧ್ಯಾಯ 2 ವಿಷ್ಣುವಿನ ಯುಕ್ತಿ. ವಿಷ್ಣು ದೇವತೆಗಳನ್ನು ಸಮಾಧಾನಗೊಳಿಸಿ ಕರ್ಮ ಮತ್ತು ಧರ್ಮದ ಪಾಠ ನೀಡಿದ. ದೇವತೆಗಳು ಅಸುರರ ಜೊತೆಗೂಡಿ ಕ್ಷೀರಸಾಗರವನ್ನು ಮಥಿಸಬೇಕೆಂದು ಸಲಹೆ ನೀಡಿದ. ಅಮೃತದ ನಿರೀಕ್ಷೆಯೊಂದಿಗೆ ಅಸುರರೂ ಒಪ್ಪಿಕೊಂಡರು. ಅಧ್ಯಾಯ 3 ಮಂಥನದ ಸಿದ್ಧತೆ. ಮಂದರ ಪರ್ವತವನ್ನು ಮಥನದ ಮೊಳೆಗಲ್ಲಾಗಿಸಲು ಆಯ್ಕೆ ಮಾಡಲಾಯಿತು. ಆದರೆ ಅದು ಸಾಗರದಲ್ಲಿ ಮುಳುಗಿದಾಗ ವಿಷ್ಣು ಕೂರ್ಮ ಅವತಾರವನ್ನು ತೆಗೆದುಕೊಂಡು ಆ ಪರ್ವತವನ್ನು ತನ್ನ ಬೆನ್ನಿಗೆ ಧರಿಸಿದ. ವಾಸುಕಿಯನ್ನು ಕಬ್ಬಿಣಿಯಾಗಿ ಬಳಸಿ ದೇವತೆಗಳು ಬಾಲದ ಭಾಗ ಹಿಡಿದರು, ಅಸುರರು ತಲೆಯ ಭಾಗ. ಆ ಮಂಥನ ಪ್ರಾರಂಭವಾಯಿತು. ಸಾಗರವು ತೀವ್ರವಾಗಿ ಕದಲಿತು. ಮೊದಲಿಗೆ ಹೊರಬಂದದ್ದೇ ವಿಷ. ಅಧ್ಯಾಯ 4 ಹಾಲಾಹಲ ವಿಷ ಮತ್ತು ಶಿವನ ಕರುಣೆ. ಹಾಲಾಹಲ ಎನ್ನುವ ತೀವ್ರ ವಿಷವು ಪ್ರಪಂಚವನ್ನೇ ನಾಶಮಾಡಬಲ್ಲ ಶಕ್ತಿಯುತವಾಗಿತ್ತು. ದೇವತೆಗಳು ಮತ್ತು ಅಸುರರು ಭೀತಿಯಿಂದ ಶಿವನ ಶರಣಾದರು. ಶಿವನು ಆತ್ಮಸಂಯಮದಿಂದ ಆ ವಿಷವನ್ನು ಪಾನ ಮಾಡಿದನು. ಆದರೆ ಅದನ್ನು ಗಂಟಲಲ್ಲಿ ಇಟ್ಟುಕೊಂಡನು. ಇದರ ಪರಿಣಾಮವಾಗಿ ಶಿವನು ನೀಲಕಂಠನೆಂದು ಪ್ರಸಿದ್ಧನಾದನು. ಅಧ್ಯಾಯ 5 ಅಮೃತದ ಮೊದಲು ಹೊರಬಂದ ವರಗಳು. ಮಂಥನವು ಮುಂದುವರಿದಂತೆ ಅನೇಕ ಅಮೂಲ್ಯ ವಸ್ತುಗಳು ಹೊರಬಂದವು. ಕಾಮಧೇನು, ಅಪಾರ ದಾನ ಶಕ್ತಿಯ ಗಾಯಿ, ಉಚ್ಚಯ ಶ್ರವಸ್ ಪವಿತ್ರ ಅಶ್ವ, ಐರಾವತ ದೇವೇಂದ್ರನ ಯುದ್ಧ ಆನೆ, ಲಕ್ಷ್ಮೀದೇವಿ ಶ್ರೀಹರಿಯನ್ನು ವರಿಸಿದಳು, ಕಲ್ಪವೃಕ್ಷ ಎಲ್ಲ ಇಚ್ಛೆಗಳ ಪೂರಕ, ಅಪ್ಸರೆಯರು, ಧನ್ವಂತರಿ ಆಯುರ್ವೇದದ ದೇಗುಲ ಅಮೃತ ಕುಂಭದೊಂದಿಗೆ. ಅಧ್ಯಾಯ 6 ಅಮೃತದ ಕ್ರಿಯಾ ಮತ್ತು ಮೋಹಿನಿ ಅವತಾರ. ಅಮೃತವನ್ನು ನೋಡಿ ಅಸುರರು ಲಾಲಸೆಯಿಂದ ದೇವತೆಗಳನ್ನು ವಂಚಿಸಲು ಯತ್ನಿಸಿದರು. ವಿಷ್ಣು ಕೂಡ ಹೊಸ ರೂಪವನ್ನು ತಾಳಿದನು, ಮೋಹಿನಿ. ಒಂದು ಅಪೂರ್ವ ಸುಂದರಿ ರೂಪದಲ್ಲಿ ಬಂದ ಮೋಹಿನಿಯ ತಿರುಚು ಮುಖ ನೋಡಿ ಅಸುರರು ಮಂತ್ರಮುಗ್ಧರಾದರು. ಮೋಹಿನಿಯು ನಾನು ಅಮೃತವನ್ನು ನ್ಯಾಯವಾಗಿ ಹಂಚುತ್ತೇನೆ ಎಂದಳು. ದೇವತೆಗಳ ಕಡೆಗೆ ಮೊದಲು ಅಮೃತ ಹಂಚಿದಳು. ಅಸುರರು ಮೋಹಿತರಾಗಿದ್ದರು. ಗಮನ ಇಲ್ಲದ ಸ್ಥಿತಿಯಲ್ಲಿ ನೋಡುತ್ತಲೇ ಇದ್ದರು. ಆದರೆ ಸ್ವರ್ಭಾನು ಎಂಬ ಬುದ್ಧಿವಂತ ಅಸುರನು ದೇವ ರೂಪದಲ್ಲಿ ಸೇರಿ ಅಮೃತ ಕುಡಿದನು. ಸೂರ್ಯ ಮತ್ತು ಚಂದ್ರನು ಇದನ್ನು ನೋಡಿ ವಿಷ್ಣುವಿಗೆ ತಿಳಿಸಿದರು. ವಿಷ್ಣು ತಕ್ಷಣ ಚಕ್ರದಿಂದ ಆ ಅಸುರನ ತಲೆ ಕತ್ತರಿಸಿದ. ಆದರೆ ಅವನು ಅಮೃತ ಕುಡಿದಿದ್ದರಿಂದ ಅವನ ತಲೆಯು ರಾಹು ಗ್ರಹವಾಗಿ ದೇಹಕೇತು ಗ್ರಹವಾಗಿ ಪರಿವರ್ತಿತವಾಯಿತು. ಅಧ್ಯಾಯ 7 ಕಥೆಯ ಸಾರ. ಸಮುದ್ರಮಂಥನ ಕತೆ ನಮಗೆ ಕಲಿಸುವ ಪಾಠ. ಸಹಕಾರದಿಂದ ಅನೇಕ ಸಾಧನೆ ಸಾಧ್ಯ. ಅಹಂಕಾರ ಡೌನ್ಫಾಲ್ಗೆ ಕಾರಣವಾಗುತ್ತದೆ. ಧರ್ಮ, ನಿಯಮ ಮತ್ತು ಧೈರ್ಯವೇ ನಿಜವಾದ ಶಕ್ತಿ. ಸಮುದ್ರ ಮಂಥನವು ಹಿಂದೂ ಪೌರಾಣಿಕ ಕಥೆಗಳಲ್ಲಿ ಪ್ರಮುಖ ಘಟನೆಯಾಗಿದೆ. ಇದರಲ್ಲಿ ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಮಥಿಸಿದರು. ಈ ಕಥೆಯು ಧರ್ಮ, ಸಹಕಾರ ಮತ್ತು ತತ್ವಶಾಸ್ತ್ರದ ಮಹತ್ವವನ್ನು ಪ್ರತಿಪಾದಿಸುತ್ತದೆ. ಸಮುದ್ರ ಮಂಥನದ ಹಿನ್ನೆಲೆ. ಇಂದ್ರನು ತನ್ನ ಐರಾವತ ಹಸ್ತಿಯ ಮೇಲೆ ಸವಾರಿಯಾಗಿದ್ದಾಗ ದುರ್ವಾಸ ಮುನಿಯನ್ನು ಭೇಟಿಯಾದನು. ದುರ್ವಾಸ ಮುನಿಯು ಇಂದ್ರನಿಗೆ ಒಂದು ವಿಶೇಷ ಮಾಲೆಯನ್ನು ನೀಡಿದನು. ಆ ಮಾಲೆಯನ್ನು ಇಂದ್ರನು ತನ್ನ ಹಸ್ತಿಯ ಟ್ರಂಕಿನ ಮೇಲೆ ಇಟ್ಟನು. ಆದರೆ ಹಸ್ತಿಯು ಆ ಮಾಲೆಯನ್ನು ನೆಲಕ್ಕೆ ಎಸೆದಿತು. ಇದರ ಪರಿಣಾಮವಾಗಿ ದುರ್ವಾಸ ಮುನಿಯು ಕೋಪಗೊಂಡು ದೇವತೆಗಳನ್ನು ಶಕ್ತಿಹೀನರನ್ನಾಗಿ ಮಾಡುವ ಶಾಪವನ್ನು ನೀಡಿದರು. ಇದರ ಪರಿಣಾಮವಾಗಿ ಅಸುರರು 3 ಲೋಕಗಳ ಮೇಲೂ ಆಳ್ವಿಕೆ ನಡೆಸಲು ಪ್ರಾರಂಭಿಸಿದರು. ಸೈಟ್ ಟರ್ನ್ ಶೂನ್ಯ ಸರ್ಚ್ ಶೂನ್ಯ. ಅಮೃತಕ್ಕಾಗಿ ಸಮುದ್ರ ಮಂಥನ. ದೇವತೆಗಳು ವಿಷ್ಣುವಿನ ಸಲಹೆ ಪಡೆದು ಅಸುರರೊಂದಿಗೆ ಕ್ಷೀರಸಾಗರವನ್ನು ಮಥಿಸಲು ಒಪ್ಪಿಕೊಂಡರು. ಮಂದರ ಪರ್ವತವನ್ನು ಮಥನದ ಕಬ್ಬಿಣಿಯಾಗಿ ಮತ್ತು ವಾಸುಕಿಯನ್ನು ಕಬ್ಬಿಣಿಯಾಗಿ ಬಳಸಿದರು. ಮಂದರ ಪರ್ವತವು ಸಾಗರದಲ್ಲಿ ಮುಳುಗಿದಾಗ ವಿಷ್ಣು ತನ್ನ ಕೂರ್ಮ ಅವತಾರದಲ್ಲಿ ಪರ್ವತವನ್ನು ಬೆಂಬಲಿಸಿದರು. ಸೈಟ್ ಟರ್ನ್ ಶೂನ್ಯ ಸರ್ಚ್ 6. ಮಂಥನದಿಂದ ಹೊರಬಂದ ವಸ್ತುಗಳು. ಮಂಥನದ ವೇಳೆ ಹಲವಾರು ಅಮೂಲ್ಯ ವಸ್ತುಗಳು ಮತ್ತು ವ್ಯಕ್ತಿತ್ವಗಳು ಹೊರಬಂದವು.
ಹಾಲಾಹಲ ವಿಷ. ಶಿವನು ಈ ವಿಷವನ್ನು ಪಾನ ಮಾಡಿ ತನ್ನ ಗಂಟಲಿನಲ್ಲಿ ಹಿಡಿದನು, ಇದರಿಂದ ಅವನು ನೀಲಕಂಠನಾದನು. ಸೈಟ್ ಟರ್ನ್ ಶೂನ್ಯ ಸರ್ಚ್ 6. ಕಾಮಧೇನು, ಐರಾವತ, ಉಚ್ಚಯಶ್ರವಸ್, ಕೌಸ್ತುಭಮಣಿ, ಕಲ್ಪವೃಕ್ಷ, ಅಪ್ಸರಸರು, ಲಕ್ಷ್ಮೀದೇವಿ ಮತ್ತು ಧನ್ವಂತರಿ ಅಮೃತಕುಂಭದೊಂದಿಗೆ ಹೊರಬಂದರು. ಸೈಟ್ ಟರ್ನ್ ಶೂನ್ಯ ಸರ್ಚ್ 10. ಮೋಹಿನಿ ಅವತಾರ ಮತ್ತು ಅಮೃತ ವಿತರಣ. ಅಸುರರು ಅಮೃತವನ್ನು ಪಡೆದು ಓಡಿದಾಗ ವಿಷ್ಣು ಮೋಹಿನಿ ಅವತಾರವನ್ನು ಧರಿಸಿ ಅಸುರರನ್ನು ಮೋಹಗೊಳಿಸಿ ಅಮೃತವನ್ನು ದೇವತೆಗಳಿಗೆ ವಿತರಿಸಿದರು. ಸ್ವರ್ಭಾನು ಎಂಬ ಅಸುರನು ದೇವರ ರೂಪದಲ್ಲಿ ಅಮೃತವನ್ನು ಸೇವಿಸಿದನು, ಆದರೆ ಸೂರ್ಯ ಮತ್ತು ಚಂದ್ರ ದೇವತೆಗಳು ಇದನ್ನು ಗಮನಿಸಿ ವಿಷ್ಣುವಿಗೆ ತಿಳಿಸಿದರು. ವಿಷ್ಣು ಸ್ವರ್ಭಾನುನನ್ನು ಸುದರ್ಶನ ಚಕ್ರದಿಂದ ಶಿರಚ್ಛೇದನ ಮಾಡಿದನು, ಇದರಿಂದ ಸ್ವರ್ಭಾನುನು ರಾಹು ಮತ್ತು ಕೇತು ಎಂಬ ಗ್ರಹಗಳಾಗಿ ಪರಿವರ್ತಿತನಾದನು. ಸೈಟ್ ಟರ್ನ್ ಶೂನ್ಯ ಸರ್ಚ್ 0. ಈ ಕಥೆಯು ಸಹಕಾರ, ಧೈರ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ಮಹತ್ವವನ್ನು ಒತ್ತಿ ಹೇಳುತ್ತದೆ.